ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಎಚ್.ಡಿ. ದೇವೇಗೌಡ ಅವರಿಗೆ ಮತ್ತೆ ರಾಜ್ಯಸಭೆ ಟಿಕೆಟ್ ಕೊಡಲು ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅದರಲ್ಲೂ ಈ ತೀರ್ಮಾನದ ಹಿಂದೆ ನೇರವಾಗಿ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದ್ದಾರೆ ಎನ್ನುವಂತಹ ಮಾತುಗಳು ರಾಜಕೀಯ ಅಂಗಳದಲ್ಲಿ ಭಾರೀ ಸದ್ದು ಮಾಡ್ತಿವೆ. ಒಂದೆಡೆ ಎನ್ಡಿಎ ಮೈತ್ರಿ ಬಲಪಡಿಸುವ ತಂತ್ರ, ಮತ್ತೊಂದೆಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಕೌಂಟರ್ ಕೊಡುವ ರಾಜಕೀಯ ಲೆಕ್ಕಾಚಾರ, ಮತ್ತೊಂದು ಕಡೆ ಜೆಡಿಎಸ್ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಉದ್ಭವಿಸಿದೆ. ಹಾಗಾದ್ರೆ ದೇವೇಗೌಡರಿಗೆ ಮತ್ತೆ ರಾಜ್ಯಸಭೆ ಟಿಕೆಟ್ ಕೊಡುತ್ತಿರುವುದಾದ್ರೂ ಯಾಕೆ? ಇದರ ಹಿಂದೆ ಬಿಜೆಪಿ ಹೈಕಮಾಂಡ್ನ ಪ್ಲಾನ್ ಏನು? ಕುಮಾರಸ್ವಾಮಿ ಪಾತ್ರವೇನು? ಈ ನಿರ್ಧಾರದಿಂದ ಕರ್ನಾಟಕ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು? ಇದೆಲ್ಲದರ ಎಕ್ಸ್ಕ್ಲೂಸಿವ್ ಮಾಹಿತಿ ಇಲ್ಲಿದೆ ನೋಡಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಕರ್ನಾಟಕ ರಾಜಕೀಯದಲ್ಲಿ ಹಲವು ದಶಕಗಳಿಂದ ತನ್ನದೇ ಆದ ಪ್ರಭಾವ ಹೊಂದಿರುವ ನಾಯಕ ಅಂದ್ರೆ ಅದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು. ಹಳ್ಳಿಯಿಂದ ದಿಲ್ಲಿಯವರೆಗೆ ರಾಜಕೀಯ ಪಯಣ ಬೆಳೆಸಿರುವಂತಹ ದೇವೇಗೌಡರು ಮುಖ್ಯಮಂತ್ರಿಯಾಗಿಯೂ ಪ್ರಧಾನಿಯಾಗಿಯೂ ದೇಶದ ರಾಜಕೀಯದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದ್ದಾರೆ. ಇದೀಗ ಅವರ ವಯಸ್ಸು 90 ವರ್ಷ ದಾಟಿದ್ರೂ ಕೂಡ ರಾಜಕೀಯದ ಮೇಲೆ ಅವರ ಹಿಡಿತ ಇನ್ನೂ ಕಡಿಮೆಯಾಗಿಲ್ಲ. ದೆಹಲಿ ರಾಜಕೀಯದಲ್ಲಿ ಅವರ ಮಾತಿಗೆ ಇವತ್ತಿಗೂ ಕೂಡ ಬೆಲೆ ಇದೆ. ಇದೀಗ ರಾಜ್ಯಸಭಾ ಅವಧಿ ಜೂನ್ ಅಂತ್ಯದ ವೇಳೆಗೆ ಮುಕ್ತಾಯದ ಹಂತಕ್ಕೆ ಬಂದಿದ್ದು, ಮತ್ತೆ ದೇವೇಗೌಡ ಅವರನ್ನ ರಾಜ್ಯಸಭೆಗೆ ಕಳುಹಿಸುವಂತ ಚರ್ಚೆ ಜೋರಾಗಿದೆ. ಇನ್ನು ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಕಾರಾತ್ಮಕ ನಿರ್ಧಾರ ಕೈಗೊಂಡಿದ್ದಾರೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಜೆಡಿಎಸ್ ಪ್ರಮುಖ ಪ್ರಾದೇಶಿಕ ಪಾಲುದಾರನಾಗಿದ್ದು, ಉಭಯ ಪಕ್ಷಗಳ ನಡುವಿನ ಉತ್ತಮ ರಾಜಕೀಯ ಬಾಂಧವ್ಯದ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ನಡೆದಿದೆ ಎಂದು ಹೇಳಬಹುದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನವದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಕರ್ನಾಟಕ ರಾಜಕಾರಣ ಹಾಗೂ ದೇವೇಗೌಡರ ರಾಜ್ಯಸಭಾ ಮರುನಾಮಕರಣದ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರು ದೇವೇಗೌಡರ ದೀರ್ಘಕಾಲದ ರಾಜಕೀಯ ಅನುಭವ, ಗೌಡರ ಹಿರಿತನ ಮತ್ತು ಮೈತ್ರಿಕೂಟಕ್ಕೆ ಅವರ ಕೊಡುಗೆಯನ್ನ ಗೌರವಿಸಿ ಅವರಿಗೆ ಮತ್ತೊಮ್ಮೆ ಟಿಕೆಟ್ ನೀಡಲು ಒಪ್ಪಿಗೆ ಸೂಚಿಸಿದ್ದಾರೆ. ಇಳಿವಯಸ್ಸಿನಲ್ಲೂ ಕೂಡ ದೇವೇಗೌಡರು ಜನಪರ ಹೋರಾಟವನ್ನ ಮುಂದುವರಿಸುವುದಾಗಿ ಘೋಷಿಸಿದ್ದು, ಅವರ ಸಂಸದೀಯ ಅನುಭವವನ್ನ ಬಳಸಿಕೊಳ್ಳಲು ಎನ್ಡಿಎ ನಾಯಕತ್ವ ನಿರ್ಧರಿಸಿದೆ. ಆದರೆ ಈ ರಾಜಕೀಯದ ಹಿಂದೆ ದೊಡ್ಡ ಪ್ರಶ್ನೆಯೊಂದು ಉದ್ಭವವಾಗಿದೆ. ಬಿಜೆಪಿ ಯಾಕೆ ದೇವೇಗೌಡರನ್ನ ಮತ್ತೆ ರಾಜ್ಯಸಭೆಗೆ ಕಳುಹಿಸಲು ಆಸಕ್ತಿ ತೋರಿಸಿದೆ? ಇದರ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರವಾದ್ರೂ ಇದೆಯಾ ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮುಂದುವರಿಯಬೇಕು ಅಂದ್ರೆ ದೇವೇಗೌಡರನ್ನ ಗೌರವಿಸುವುದು ಅಗತ್ಯ ಎಂಬ ಅಭಿಪ್ರಾಯ ದೆಹಲಿ ನಾಯಕರಲ್ಲಿದೆ. ಇನ್ನೊಂದು ಕಡೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ವಿರುದ್ಧ ಬಲಿಷ್ಠ ರಾಜಕೀಯ ಸಮೀಕರಣ ಕಟ್ಟಲು ಬಿಜೆಪಿ ಪ್ರಯತ್ನಿಸುತ್ತಿದೆ. ಈ ಕಾರಣಕ್ಕೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರೇ ವೈಯಕ್ತಿಕವಾಗಿ ಆಸಕ್ತಿ ತೋರಿದ್ದಾರೆ ಎನ್ನಲಾಗ್ತಿದೆ. ಲೋಕಸಭೆ ಚುನಾವಣೆಯ ಬಳಿಕ ಎನ್ಡಿಎ ಒಳಗೆ ಜೆಡಿಎಸ್ನ ಪ್ರಾಮುಖ್ಯತೆ ಹೆಚ್ಚಾಗಿದೆ. ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮತ ಬ್ಯಾಂಕ್ ಇನ್ನೂ ಪರಿಣಾಮಕಾರಿಯಾಗಿದೆ. ಹೀಗಾಗಿ ದೇವೇಗೌಡರನ್ನ ಮತ್ತೆ ರಾಜ್ಯಸಭೆಗೆ ಕಳುಹಿಸುವಂತ ಮೂಲಕ ಎನ್ಡಿಎ ಜೆಡಿಎಸ್ ಜೊತೆ ಇದೆ ಅನ್ನೋ ಸಂದೇಶ ರವಾನಿಸುವ ಪ್ಲಾನ್ ನಡೆದಿದೆ. ಇದರ ಜೊತೆಗೆ ರಾಜ್ಯಸಭೆ ಟಿಕೆಟ್ ವಿಚಾರದಲ್ಲೂ ಕುಮಾರಸ್ವಾಮಿ ಪ್ರಮುಖ ಮಾತುಕತೆ ನಡೆಸಿದ್ದಾರೆ ಎಂದು ಹೇಳಬಹುದು. ಒಕ್ಕಲಿಗ ಸಮುದಾಯದಲ್ಲಿ ದೇವೇಗೌಡರಿಗೆ ಇರುವ ಹಿಡಿತ ಇನ್ನೂ ಸಂಪೂರ್ಣವಾಗಿ ಕಡಿಮೆ ಆಗಿಲ್ಲ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮತ ಬ್ಯಾಂಕ್ ಮೇಲೆ ಅವರ ಪ್ರಭಾವ ಕೂಡ ಇದೆ. ಈ ಕಾರಣಕ್ಕೆ ಬಿಜೆಪಿ ಕೂಡ ದೇವೇಗೌಡರನ್ನ ಕೇವಲ ಒಬ್ಬ ನಾಯಕನಾಗಿ ಅಲ್ಲ, ಒಂದು ರಾಜಕೀಯ ಶಕ್ತಿಯಾಗಿ ನೋಡ್ತಿದೆ. ದೇವೇಗೌಡರಿಗೆ ಮತ್ತೆ ರಾಜ್ಯಸಭೆ ಟಿಕೆಟ್ ಸಿಕ್ಕರೆ ಅದು ಕೇವಲ ಕರ್ನಾಟಕ ಮಟ್ಟದ ರಾಜಕೀಯ ಆಗೋದಿಲ್ಲ, ಅದು ರಾಷ್ಟ್ರ ರಾಜಕೀಯಕ್ಕೂ ಕೂಡ ದೊಡ್ಡ ಸಂದೇಶವಾಗಬಹುದು. ಯಾಕಂದ್ರೆ ಎನ್ಡಿಎ ತನ್ನ ಮೈತ್ರಿ ಪಕ್ಷಗಳಿಗೆ ಗೌರವ ಕೊಡುತ್ತದೆ ಅನ್ನೋ ಮೆಸೇಜ್ ದೇಶದಾದ್ಯಂತ ಹಬ್ಬುತ್ತದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬಿಜೆಪಿ ತನ್ನ ಪ್ರಭಾವ ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡಬಹುದು.
ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಯಾರೂ ಶಾಶ್ವತ ಮಿತ್ರರು ಅಲ್ಲ ಅಂತ ಹೇಳ್ತಾರೆ. ಆದರೆ ಕೆಲ ನಾಯಕರು ಮಾತ್ರ ಕಾಲ ಬದಲಾದ್ರೂ ತಮ್ಮ ಪ್ರಭಾವವನ್ನ ಹಾಗೆ ಉಳಿಸ್ಕೊಂಡಿರ್ತಾರೆ. ಅಂಥ ನಾಯಕರಲ್ಲಿ ಪ್ರಮುಖ ಹೆಸರು ಕೇಳಿಬರೋದು ದೇವೇಗೌಡರ ಹೆಸರು. ಇದೀಗ ಮೋದಿ ಮತ್ತು ಅಮಿತ್ ಶಾ ತೀರ್ಮಾನದಿಂದ ಮತ್ತೆ ದೇವೇಗೌಡರಿಗೆ ರಾಜ್ಯಸಭೆಗೆ ಟಿಕೆಟ್ ಒಲಿದು ಬಂದಿದೆ. ದೇವೇಗೌಡರ ಹೆಸರು ಮತ್ತೆ ದೆಹಲಿ ರಾಜಕೀಯದ ಕೇಂದ್ರ ಬಿಂದುವಾಗಿರುವುದು ಕರ್ನಾಟಕ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಇದು ಪೊಲಿಟಿಕಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.